ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು SR ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಬೆಳಗ್ಗೆ 6:30ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕಪ್ಪ ಇಷ್ಟೊತ್ತಿಗೆ ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ನಮ್ಮ ತೋಟದಲ್ಲಿ ಮೊನ್ನೆ ತೋರಿಸಿದ್ನಲ್ವ, ಅದು ಬೀಜ ನೆಡಬೇಕು ಇದಕ್ಕೆ ಅಂತ. ಅದಕ್ಕೆ ಇವತ್ತು ಬೀಜ ನೆಡಬೇಕು. ಅದಕ್ಕೋಸ್ಕರ ನಾವು ಯಾವಾಗಲೂ ಅಷ್ಟೇ ಬೀಜ ನೆಡೋದಕ್ಕೂ ಮೊದಲು ನಮ್ಮ ತೋಟದಲ್ಲಿ ಒಂದು ಚಿಕ್ಕದಾದ ಗುಡಿ ಇದೆ, ಅದಕ್ಕೆ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಬೀಜ ಉಣ್ತೀವಿ. ಸರಿ, ಅದಕ್ಕೆ ಅಂತ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಲ್ವ, ಅದಕ್ಕೆ ಸ್ನಾನ ಎಲ್ಲ ಮುಗಿಸಿ ಅಡುಗೆ ಮಾಡ್ತಾಯಿದ್ದೀನಿ. ಇನ್ನೇನು ಅಡುಗೆ ಅರ್ಧ ಮುಗಿಸಿ ತೋಟಕ್ಕೆ ಹೋಗಿ ಅದು ಪೂಜೆ ಮಾಡಿಕೊಂಡು ಬೀಜ ಸ್ವಲ್ಪ ನೆಟ್ಟಿದ್ದಾದಮೇಲೆ ಮತ್ತೆ ನಾನು ವಾಪಸ್ ಮನೆಗೆ ಬಂದು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಹೋಗಿ ಬಂದು ಮತ್ತೆ ಎಲ್ಲ ಕಂಟಿನ್ಯೂ ಮಾಡೋದಕ್ಕಾಗಲ್ಲ ಅಂತ ಅಡುಗೆ ಕೆಲಸನ ಅರ್ಧ ಮಾಡಿ ಹೋಗ್ತಿದ್ದೀನಿ. ಇವಾಗ ಇನ್ನು ಕಾಫಿನೂ ಯಾರ್ದು ಆಗಿಲ್ಲ, ಇನ್ನು ಯಾರೂ ಎದ್ದಿಲ್ಲ. ನನ್ನ ಹಸ್ಬೆಂಡ್ ಈಗ ತಾನೇ ಎದ್ದು ಮುಖ ವಾಶ್ ಮಾಡೋಕ್ಕೆ ಹೋಗಿದ್ದಾರೆ. ಈಗೇನು ಇಡ್ತೀನಿ ಕಾಫಿನ. ಸರಿ ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇನೇನು ಹೇಳಿದ್ನಲ್ವ ಗುಡಿ ಅಂತ, ತೋಟದಲ್ಲಿ ಒಂದು ಗುಡಿ ಇದೆ ಚಿಕ್ಕದಾಗಿ ದೇವ್ರದ್ದು ಅಂತ. ಇದು ನೋಡಿ, ಇದು ದೇವರು ಬೆಳಕಮ್ಮ ದೇವಿ. ನೋಡಿ, ನನ್ನ ಮಗಳು ಮೇಲೇ ಕೂತಿದ್ದಾಳೆ. ಚಿನಿ ಹಾಯ್ ಮಾಡಮ್ಮ. ನೋಡಿ, ಇದು ಇಲ್ಲಿದೆ ಅಲ್ವಾ, ಮೇಲಿಂದ ಕೆಳಗಡೆ ಇದೆ ಇದು. ನೋಡಿ, ಇವಾಗಿಲ್ಲಿ ಪೂಜೆ ಮಾಡಿಕೊಂಡು ಬೀಜ ತಂದಿದ್ದೀನಿ. ಇವಾಗ ಇದೆಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಹೋಗಬೇಕು ನೆಡೋದಕ್ಕೆ. ಇದೆಲ್ಲ ಎಲ್ಲ ಅಲಂಕಾರ ಮುಗಿದಿದೆ. ಇಲ್ಲಿ ಬೀಜ ಇಟ್ಟಿದ್ದೀನಿ, ಅಲಂಕಾರ ಎಲ್ಲ ಮುಗಿದಿದೆ. ಈ ಪೂಜೆ ಮಾಡೋಣ. ಇಲ್ಲಿ ವಿಡಿಯೋ ಮಾಡೋರು ಯಾರೂ ಇಲ್ಲ ಫ್ರೆಂಡ್ಸ್, ನಾನು ಒಬ್ಬಳೇ ಮಾಡ್ತಿದ್ದೀನಿ ಪೂಜೆನ. ಅದಕ್ಕೆ ನಾನು ಅವಾಗವಾಗ ಕಟ್ ಮಾಡಿ ಮತ್ತೆ ತೋರಿಸ್ತೀನಿ. ಸರಿ, ಪೂಜೆ ಮಾಡಿ ಆಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಆಗಿದೆ, ದೀಪ ಉರಿತಾ ಇದೆ. ಹೋಗಿದೆ ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ಬೀಜ ಉಣ್ಬೇಕು. ಇಲ್ಲಿ ಉಣ್ಬೇಕು ಬೀಜ. ಇವಾಗ ಉಣ್ತೀನಿ, ಹೇಳ್ತೀನಿ ಕಾಣಿಸುತ್ತೆ ಅಂದ್ಕೊತೀನಿ. ಎಲ್ಲಿಂದ ಎತ್ಕೊಂಡು ಬಂದಿರೋ ಅಂಥದ್ದು ಇದು ಪೂಜೆ ಸಾಮಾನು. ಬೀಜ ಎತ್ಕೊಂಡಿದ್ದೀನಿ, ಕಾಣಿಸ್ತಿದೆಯಾ? ದೇವರಿಗೆ ನೋಡಿ ಫ್ರೆಂಡ್ಸ್, ನಾನೊಂದಷ್ಟು ಬೀಜ ಉಣಿ ಆದಮೇಲೆ ನೋಡಿ ಜನ ಬಂದಿದ್ದರು ಬೀಜ ಉಣೋದಕ್ಕಂತ. ಅವರು ಎಲ್ಲ ಉಣ್ತಾ ಇದ್ದಾರೆ. ನಾನು ಇನ್ನೇನು ಲಾಸ್ಟ್ ಮುಗಿತಾ ಬಂತು ಅನ್ನೋವಾಗ ವಿಡಿಯೋ ಮಾಡಿದ್ದೀನಿ. ನೋಡಿ, ಉಣ್ತಾ ಇದ್ದಾರೆ ಎಲ್ಲರೂ. ಸರಿ ಅಂತ ಉಣಿ ಮನೆಗೆ ಹೋಗಿ, ಒಂದು ಗೃಹ ಪ್ರವೇಶ ಇದೆ ಇವತ್ತು, ಅದಕ್ಕೆ ಹೋಗೋಣ ಅಂತ ಮನೆಗೆ ಹೋಗ್ಬೇಕು. ಇವಾಗ ಇವತ್ತು ಒಂದು ಗೃಹ ಪ್ರವೇಶ ಇದೆ, ಅದಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ನೋಡಿ, ನಮ್ಮ ಚಿನಿಮ ರೆಡಿ ಆಗಿದ್ದಾಳೆ, ಸಿದ್ದೀಕ್ಷ ರೆಡಿ ಆಗಿದ್ದಾಳೆ. ಹಾಯ್ ಸೀಮಾ, ಹಾಯ್ 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 ಮಾಡು, ಹಾಯ್. ಅವಳು ರೆಡಿ ಆಗಿದ್ದಾಳೆ. ನೋಡಿ ಇವಾಗ ಹಾಯ್ ಮಾಡ್ತಿದ್ದಾಳೆ. ನಾನು ರೆಡಿ ಆಗಬೇಕು, ತಲೆ ಬಾಚ್ಕೊಳ್ಳೋದಕ್ಕಂತ ತಲೆ ಓಪನ್ ಮಾಡಿದ್ರೆ ಬಿಡ್ತಾ ಇಲ್ಲ, ಎತ್ಕೋ ಅಂತ ಇದ್ದಾಳೆ. ಅದಕ್ಕೆ ಎತ್ಕೊಂಡಿದ್ದೀನಿ. ಸರಿ, ಎತ್ಕೊಂಡಿದ್ದೀನಲ್ಲ, ಹಂಗೆ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಚಿನ್ನಿಗೆ ನಿದ್ದೆ ಬಂದಿದೆ, ಅದಕ್ಕೆ ಈ ಥರ ಸೈಲೆಂಟಾಗಿದ್ದಾಳೆ. ಚಿನ್ನಿ ನಿದ್ದೆ ಬಂದಿತ್ತಮ್ಮ, ಬಂದಿದೆಯಂತೆ ನಿದ್ದೆ. ಓಕೆ ಗಾಯ್ಸ್,
ಹಾಗೆ ರೆಡಿ ಆಗ್ತೀನಿ, ಮತ್ತು ರೆಡಿಯಾಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಳನ್ನ ಸ್ವಲ್ಪ ನೋಡಿ, ಇವರು ರೆಡಿಯಾಗಿದ್ದಾರೆ. ಪಾಪು ನಿದ್ದೆ ಮಾಡ್ತಾಯಿದ್ದಾಳೆ. ಅದು ಇದು ನೀನು ಹೊರಡಬೇಕು. ಸರಿ, ಹೋಗಿ ಅಲ್ಲಿ ಆದರೆ ವಿಡಿಯೋ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಗೃಹಪ್ರವೇಶಕ್ಕೆ ಬಂದಿದ್ದೀವಿ. ನೋಡಿ, ಪೂಜೆ ಎಲ್ಲ ಆಗಿದೆ. ನಾವು ಆಲ್ರೆಡಿ ಫಸ್ಟ್ ತುಂಬಾ ಲೇಟ್ ಆಗಿತ್ತು. ಮಧ್ಯಾಹ್ನ 3 ಗಂಟೆ ಆಗೋಗಿತ್ತು. ಮತ್ತು ಬೀಜ ನೆಡೋದಿದ್ದರಿಂದ ಬೀಜ ನೆಟ್ಟಾದಮೇಲೆ ಮನೆಗೆ ಬಂದು ಆಮೇಲೆ ರೆಡಿಯಾಗಿ ಬಂದಿದ್ದು. ನೋಡಿ, ಶಾಲಕರ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರದ್ದು. ಅದು ನೋಡಿ, ದೇವ್ರ ಮನೆ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ. ಓಕೆ ಫ್ರೆಂಡ್ಸ್, ಹಂಗೆ ಮೈಲಾಗಿ ಸ್ವಲ್ಪ ತೋರಿಸಿ ಮನೆ ಇದು ಕಿಚನ್ನು. ಹಾಗೆ ಮೇಲೆ ಹೋಗ್ತಿದ್ದೀನಿ. ನೋಡಿ, ಮೇಲೆ ಇಲ್ಲೊಂದು ಕೃಷ್ಣನ ಫೋಟೋ ಹಾಕ್ಸಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಮೇಲೆ ಹೋಗಿ ನೋಡಿ, ಇಲ್ಲೊಂದು ಇದಾಕಿದ್ದಾರೆ, ಇದು ಲೈಟ್ದು ಚೆನ್ನಾಗಿತ್ತು. ಅದನ್ನು ಸಿಂಪಲ್ ಆಗಿತ್ತು, ಚೆನ್ನಾಗಿತ್ತು. ಪಾಪು ಅಂತೂ ಎದ್ದೇ ಇಲ್ಲ, ನಿದ್ದೆ ಮಾಡ್ತಾನೆ ಇದ್ದರು. ಚಂದು ಅವರು ಅವಳನ್ನ ಎತ್ಕೊಂಡಿದ್ರು. ಹಾಗೆ ಮನೆಯೆಲ್ಲ ನೋಡಿಕೊಂಡು ಇಲ್ಲಿ ಒಂದು ರೂಮಲ್ಲಿ ಒಂದು ಡಿಸೈನ್ ಮಾಡಿದ್ರು, ದೇವ್ರದ್ದು ಡಿಸೈನ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನೋಡಿ, ಮೇ ಬಿ ಇದು ಸೂರ್ಯಂದು ಅಂದ್ಕೊತೀನಿ. ನೋಡಿ, ಚೆನ್ನಾಗಿತ್ತು. ಹಾಗೆ ನೋಡಿಕೊಂಡು ಅದು ಚೆನ್ನಾಗಿಲ್ಲ ನೋಡಿಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಅದು ಪೇಂಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು. ಪೇಂಟ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ಊಟಕ್ಕೆ ಹೋದ್ವಿ. ಯಾರೂ ಇರಲಿಲ್ಲ, ಎಲ್ಲರದ್ದು ಊಟ ಎಲ್ಲ ಮುಗ್ದಿತ್ತು. ನಾವಿಬ್ಬರೇ ಕೂತ್ಕೊಂಡು ಊಟ ತಿಂದ್ವಿ. ನಿಮ್ಮ ಸರಿಯಾಗಿ ತಿಂದಿಲ್ಲ, ಸರಿ ಅಂತ ಊಟ ಮುಗಿಸ್ಕೊಂಡು ಮನೆಗೆ. ಹಾಯ್ ಫ್ರೆಂಡ್ಸ್, ಈಗ ಗೃಹ ಪ್ರವೇಶ ಮುಗಿಸ್ಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆ, ನೀವು ನೋಡೋದೆಲ್ಲ ಇದು ಇವತ್ತಿನ ನನ್ನ ಪುಟಾಣಿ ವ್ಲಾಗ್ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ ಅಂತ ಹೇಳ್ತಾ ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.